ಹಾಗೆ ಎಲ್ಲ ವಲಯಗಳಿಗೂ ಕೂಡ ಆಶೀರ್ವಾದ ಮಾಡ್ತೇವೆ. ನೀವೆಲ್ಲ ಅಪ್ಪಟ ಗುರುಭಕ್ತರು, ಗುರುಗಳು ಎಲ್ಲಿದ್ದರೂ ಹುಡ್ಕೊಂಡು ಹೋಗುವಂಥವ್ರು. ಅದು ಮಳೆಗಾಲ ಆಗಲಿ, ಚಳಿಗಾಲ ಆಗಲಿ, ಬೇಸಿಗೆ ಕಾಲ ಆಗಲಿ. ಒಂದೊಂದು ಕಾಲದಲ್ಲಿ ಒಂದೊಂದು ಸಮಸ್ಯೆ. ಮಳೆಗಾಲದಲ್ಲಿ ತುಂಬ ಮಳೆಯಿಂದ ಸಮಸ್ಯೆ, ಚಳಿಗಾಲದಲ್ಲಿ ತುಂಬ ಚಳಿಯಿಂದ ಸಮಸ್ಯೆ, ಬೇಸಿಗೆ ಕಾಲದ ಬಗ್ಗೆ ನಾವು ಹೇಳೋದೇ ಬೇಡ ಅಂತ, ವಿಪರೀತ ಸೆಕೆ ಅಂತ. ಹಾಗಾಗಿ ನಮಗೆ ಅದೇ ಮಹಾಬಲೇಶ್ವರ ಬೆಟ್ಟ ನೆನಪಾಗ್ತದೆ ನಮಗೆ. ಸಂಸ್ಥಾನದ ಪೂರ್ವಾಶ್ರಮದ ಪಿತಾಮಹ ಒಂದು ಸಾರಿ ಬೆಳಗ್ಗೆ ಬೇಗ ಎದ್ದು ಏನೋ ಮಾಡೋ ಸಂದರ್ಭ ಇದ್ದಾಗ ಚಳಿ ಅಂದರೆ ಚಳಿ ಅಂತ ನಾವು ಹೇಳಿದಾಗ ಅವರು ಕೊಟ್ಟ ಉತ್ತರ ಒಂದು, ಚಳಿ ಅಂದರೆ ಚಳಿ ಅಂತ ಅನ್ಬೇಡ ಅಂತ, ಚಳಿ ಇಲ್ಲ ಅಂತ. ಇಡೀ ಜೀವನಕ್ಕೆ ಅನ್ವಯ ಆಗುವಂಥದ್ದು ಇದು. ನಾವು ಕೆಲವು ಸರಿ ಕಷ್ಟ ಅಂದರೆ ಕಷ್ಟ ಅಂತ ಹೇಳ್ತಾ ಇರ್ತೀವಿ. ಏನು ಅರ್ಥ ಅದಕ್ಕೆ? ಅಂದ್ ಕಷ್ಟ ಅಂದರೆ ಕಷ್ಟ ಅನ್ಬೇಡ, ನೀ ಅದನ್ನು ಎದುರಿಸು ಧೈರ್ಯವಾಗಿ, ಧೀರೋದತ್ವಾಗಿ ಎದುರಿಸು, ಕಷ್ಟವೇ ಇಲ್ಲ. ಈ ಎಲ್ಲವೂ ಅಂದುಕೊಂಡಾಗ ಮಾತ್ರ ಇವೆಲ್ಲ ಅಂತ, ಈ ಭೂತಗಳೆಲ್ಲ ಅಂತ, ಇಲ್ಲದಿದ್ರೆ ಇರೋದಿಲ್ಲ ಅಂತ. ಕಾಯಿಲೆ ಅಂದರೆ ಕಾಯಿಲೆ, ಕಾಯಿಲೆ ಅಂದರೆ ನೀವು ಅಂದುಕೊಂಡಿದ್ರಿಂದ ಕಾಯಿಲೆ ಹೆಚ್ಚಾಯಿತು. ಎದ್ದು ನಿಂತ್ಕೋ, ನೆಟ್ಟಗೆ ಧೈರ್ಯವಾಗಿ ಮುಂದುವರಿ, ಕಾಯಿಲೆಯೂ ಇಲ್ಲ, ಏನೂ ಇಲ್ಲ. ಹಾಗಾಗಿ ಹಾಗೆ ನೀವು ಯಾವುದನ್ನು ಲೆಕ್ಕಿಸ್ತಾ ಇಲ್ಲಿ ಬಂದು ಇವತ್ತು ಗುರುದರ್ಶನವನ್ನು ಮಾಡಿದ್ದೀರಿ. ಈಗ ಮಳೆ ಅಂದರೆ ಮಳೆ ನೀವು ಅಂದ್ಕೊಳ್ಳೋದು ಇದ್ರಾಯ್ತು, ಇದ್ರಾಯ್ತು, ಆದರೆ ಪಡೆಗೋದು ನಮ್ಮ ಪಾಡಿಗೆ ನಾವು ಅಂತ. ಎಲ್ಲ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೀತವೆ. ಹಾಗೆ ನೀವೆಲ್ಲ ಬಂದಿದ್ದೀರಿ, ನಿಮ್ಮೆಲ್ಲರನ್ನು ಕೂಡ ಈ ಸಮಯದಲ್ಲಿ ನಾವು ವಿಶೇಷವಾಗಿ ಹರಿಸ್ತೇವೆ.